ಬಾಯ್ ಅಂತ ಕುಕ್ಕುರುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಇದಕ್ಕಿನ ಬೇಳೆ ಬೆಳೆಸಿ ಚಿಕನ್ ಹಾಕಿ ಹೇಗೆ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ. 2 ಕೊತ್ತಂಬರಿ 1 ಹಿಡಿ, ಪುದೀನ 1 ಹಿಡಿ, ಕುಕ್ಕಿಂಗ್ ಆಯಿಲ್ 4 ರಿಂದ 5 ಈರುಳ್ಳಿ, 1 ಹಿಡಿಯಷ್ಟು ಕೊಬ್ಬರಿ, 1 5 ಚಕ್ಕೆ, 1 5 ಲವಂಗ, 1 8 ರಿಂದ 10 ಮೆಣಸು, ಒಂದಿಷ್ಟು ಕಡಲೆಪಪ್ಪು, 1 ಇಂಚು ಶುಂಠಿ, 1 ದೊಡ್ಡ ಗಡ್ಡೆ ಬೆಳ್ಳುಳ್ಳಿ, ಅರಿಶಿಣ, ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರ್, 1.5 kg ಚಿಕನ್ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕಿನ ಬೇಳೆ 1 kg. ಮಾಡುವ ವಿಧಾನ ನೋಡ್ಕೊಳ್ಳೋಣ ಬನ್ನಿ. ಒಂದು 2 ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಫ್ರೆಂಡ್ಸ್. ಇವಾಗ ಅರ್ಧ ಭಾಗ ಈರುಳ್ಳಿ ಹಾಕೊಳ್ಳೋಣ. ಟೊಮೊಟೊ ಎಲ್ಲ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ. ಇದೇನು ಸ್ಪೈಸಿ ಮಸಾಲೆಗಳಿದಾವೆ ಅವೆಲ್ಲ ಹಾಕೋತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ಇವೆಲ್ಲ ರುಬ್ಬೋದಕ್ಕೆ ಬೇಕಾಗಿರೋ ಮಸಾಲೆಗಳು ಫ್ರೆಂಡ್ಸ್. ಇದಾಗಿದೆ ಫ್ರೆಂಡ್ಸ್, ತಣ್ಣಗಾಗೋದಕ್ಕೆ ಬಿಡೋಣ. ಬನ್ನಿ ಮುಂದಿನ ಪ್ರೊಸೆಸರ್ ನೋಡ್ಕೊಳ್ಳೋಣ. ಬನ್ನಿ, ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ ಒಂದು 3 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಬೇಕು ಫ್ರೆಂಡ್ಸ್. ಉಳಿದ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಚಿಕನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಚಿಕನ್ ಜೊತೆಲೆ ಫ್ರೆಂಡ್ಸ್ ಇದಕ್ಕಿನ ಬೇಳೆನೂ ಹಾಕ್ಕೊಡ್ತಾ ಇದ್ದೀನಿ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಅದು ಹೊಡ್ಕೊಳ್ಳಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಾಳಾಗಿ ಹಾಗೆ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್. ಇವಾಗ ಎಷ್ಟು ಬೇಕಷ್ಟು, ಆಮೇಲೆ ನೀರಿನ ಕ್ವಾಂಟಿಟಿ ನೋಡಿ ಉಪ್ಪು ಹಾಕೊಂಡ್ರೆ ಆಗುತ್ತೆ. ಸ್ವಲ್ಪ ಅರಿಶಿನ ಫ್ರೆಂಡ್ಸ್, 1 2 ಸ್ಪೂನ್ ಚಿಲ್ಲಿ ಪೌಡರ್. ಇವಾಗ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಬಿಡೋಣ. ಇದು ನೀರು ಬಿಟ್ಕೊಳ್ಳಿ ಫ್ರೆಂಡ್ಸ್. ನೀರು ಬಿಡೋ ಅಷ್ಟರಲ್ಲಿ ನಾವು ರುಬ್ಕೊಳ್ಳೋಣ ಬನ್ನಿ. ನಾವು ಮೊದಲೇ ಮಸಾಲೆ ಬೇಯಿಸ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಎಣ್ಣೆಯಲ್ಲಿ, ಅದನ್ನು ಹಾಕ್ತಾ ಇದ್ದೀನಿ. ಕಾಯಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ 2 ಸ್ಪೂನ್ ಧನಿಯಾ ಪೌಡರ್. ಇವಾಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಎಣ್ಣೆಲಿ ಫ್ರೈ ಮಾಡಿದ ಚಿಕನಲ್ಲಿ ನೀರು ಬಿಟ್ಟಿದೆ. ಇವಾಗ ರುಬ್ಬಿದ ಮಸಾಲ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಷ್ಟು ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಇವಾಗ ಸ್ವಲ್ಪ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಪ್ಯಾಕೆಟ್. ಆವಾಗಲೇ ಚಿಕನ್ ಫ್ರೈ ಮಾಡಬೇಕಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ನೀರು ಹಾಕಿದ್ದೀನಿ. ಸ್ವಲ್ಪ ಇನ್ನೊಂಚೂರು ಉಪ್ಪು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಹದದಲ್ಲಿದೆ. ನಿಮ್ಗೆ ಇನ್ನೂ ದಪ್ಪಗೆ ಬೇಕಾದರೆ ದಪ್ಪಗೆ ಮಾಡ್ಕೊಳ್ಳಿ, ಇಲ್ಲ ಇನ್ನು ತೆಳ್ಳಗೆ ಬೇಕಾದರೆ ಏನಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್. ನೋಡಿ ನೀರು ಹಾಕ್ಕೊಳ್ಳಿ. ನಾನು ಇದನ್ನು ಇಡ್ಲಿ ಮೇಲೆ ಮಾಡ್ತಾಯಿದ್ದೀನಿ. ಇಡ್ಲಿಗೆ ನೀವು ಅನ್ನಕ್ಕೂ ಮಾಡ್ಕೊಬೋದು, ಮುದ್ದೆಗೂ ಮಾಡ್ಕೊಬೋದು. ಬನ್ನಿ ಫ್ರೆಂಡ್ಸ್, ಆಮೇಲೆ ಭೇಟಿಯಾಗೋಣ. ಇವಾಗ ಮುಚ್ಚಳ ಮುಚ್ಚಿ
ಒಂದು ವಿಸಿಲ್ ಸಾಕು ಫ್ರೆಂಡ್ಸ್. ಒಂದು ವಿಸಿಲ್ ಹೊಡ್ಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಜಾಸ್ತಿ ಹೊಡ್ಸಕ್ಕೆ ಹೋಗ್ಬೇಡಿ, ನುಣ್ಣಗಾಗಿ ಹೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು